ಹಲೋ ಆತ್ಮೀಯರೇ, ಇವತ್ತು ಒಂದು ಸಂಗತಿಯೊಡನೆ ನಿಮ್ಮ ಜೊತೆ ನಾನು ಬಂದಿದ್ದೀನಿ. ಈ ವಿಷಯ ವಿನಿಮಯಗಳ ಮಧ್ಯೆ ನನ್ನ ಜೊತೆ ಇವತ್ತೊಬ್ಬರು ಗೆಸ್ಟ್ ಇದ್ದಾರೆ. ಯಾರು ಅಂತ ಗೆಸ್ ಮಾಡಿ? ಅವರೇ ರಾಜಿ ಅಂತ. ಈ ಹಿಂದೆ ನಾನು ರಾಜಿ ಅನ್ನೋರು ಯಾರಂತ ಹೇಳಿದ್ದೆ ನಿಮಗೆ. ರಾಜಿ ಅಂದರೆ ಬೇರೆ ಯಾರು ಅಲ್ಲ, ನನ್ನಮ್ಮ. ಅವ್ರ ಜೊತೆ ಇವತ್ತು ನಮ್ಮಪ್ಪನ ಜೊತೆ ನಡೆದಿರುವಂಥ ಎಷ್ಟೋ ಘಟನೆಗಳು, ಸಂಗತಿಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅಮ್ಮ ಚೆನ್ನಾಗಿದ್ದೀರಾ? ಅಪ್ಪ ಚೆನ್ನಾಗಿದ್ದೀನಿ. ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ ಅಮ್ಮ? ಚೆನ್ನಾಗಿದ್ದೀನಿ. ಅಪ್ಪನ ಎಷ್ಟು ಮಿಸ್ ಮಾಡ್ಕೊಡ್ತಿದ್ದೀರಮ್ಮ? ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಹೇಳಿ, ನೆಕ್ಸ್ಟ್ ಅವರ ಅನುಭವಗಳು, ನೀವು ಅವ್ರ ಜೊತೆ ಸಂಗತಿಗಳು, ಘಟನೆಗಳನ್ನ ನಮ್ಮ ಜೊತೆ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು. ತುಂಬ ಪಾಪ ಅವ್ರ ತಮ್ಮದಿರನ್ನೆಲ್ಲ ಅಷ್ಟೇ ಚೆನ್ನಾಗಿ ಪ್ರೀತಿಸೋರು. ಅವ್ರ ತಂಗಿನೂ ಅಷ್ಟೇ ಚೆನ್ನಾಗಿ ಪ್ರೀತಿಸೋರು. ನಮ್ಮನ್ನು ಹುಡುಗರನ್ನು ಎಲ್ಲ ಚೆನ್ನಾಗಿ ನೋಡ್ಕೊತ ಇದ್ರು. ತುಂಬ ಒಳ್ಳೆ ವ್ಯಕ್ತಿ ಅವರು, ತುಂಬ ಚೆನ್ನಾಗಿ ಮಾಡೋರು. ಅವ್ರದ್ದು ಇನ್ನೊಂದು ವಿಷಯ ಅಂದರೆ, ಒಂದ್ಸರಿ ಸುಮ್ಮನೆ ಹಂಗೆ ಬರ್ದಿಕ್ಕಿದ್ದೆ, ಅವರು ಅರ್ಥ ಮಾಡ್ಕೊಂಡು ಹಲಸಿನ ಹಣ್ಣು ತಗೊಂಬಂದ್ಬಿಟ್ಟಿದ್ರು. ಏನಂತ ಬರ್ದಿದ್ರಿ? ಹಂಗೆ ಹಲಸಿನ ಹಣ್ಣು ಇಷ್ಟ ಅಂತ ಬರ್ದಿದ್ದೆ. ಸುಮ್ಮನೆ ಎಲ್ಲ ಬಿಸಾಕಿದ್ದೆ. ಅದನ್ನ ನೋಡಿ ಅವರು ತಿನ್ಕೊಂಡಿದ್ದವರು ಇಲ್ಲಿ ಮಾಡ್ತಾರೆ ಅಂತ ಅಷ್ಟು ದಪ್ಪದ್ದೇ ತಗೊಂಬಂದಿದ್ರು. ಅವ್ರ ಗುಣ ಯಾವ್ದು ಇಷ್ಟ ಆಯ್ತಮ್ಮ ನಿಮ್ಗೆ? ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಇಂಥ ಗುಣ ನಂಗೆ ತುಂಬಾನೇ ಕಾಡುತ್ತೆ, ಇವತ್ತು ಕೂಡ ನನ್ಗೆ ಅವ್ರನ್ನ ಮರೆಯೋಕ್ಕಾಗಲ್ಲ ಆ ವಿಷಯದಲ್ಲಿ ಅಂದ್ರೆ ಯಾವುದು? ಅವ್ರ ಗುಣ ಅಂದರೆ, ಅವ್ರು ಹೇಳ್ತಿದ್ರು, ಒಂದು ಬೀಡಿ ಸೇದಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ಕಣೆ ರಾಜಿ, ನೀನು ಎಷ್ಟು ಇದಾಗಿದ್ರು ನೀನು ಇದು ಮಾಡ್ಕೊಂತೀಯ ಅಂತ ಹೇಳ್ತಾಯಿದ್ರು. ತುಂಬ ತುಂಬ ಒಳ್ಳೆಯವರು, ಎಲ್ಲರನ್ನೂ ಇಷ್ಟಪಡೋರು, ತುಂಬ ಒಳ್ಳೆ ವ್ಯಕ್ತಿ. ಹಾಗೆ ನಾನು ಕೇಳ್ಪಟ್ಟೆ, ಒಂದೇನೋ ರೇಷನ್ ಚೀಟಿ ಬರ್ದಿದ್ರಂತೆ, ಅದಕ್ಕೆ ಅವ್ರು ತುಂಬಾ ಬಿದ್ದು ಬಿದ್ದು ನಕ್ಕಿದ್ರಂತೆ. ಏನದು ಸಂಗತಿ? ಒಂದ್ ಸ್ವಲ್ಪ ಶೇರ್ ಮಾಡಿ. ರೇಷನ್ ಚೀಟಿ ಬರ್ದಿಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಂಗೆ ಹೆಂಗ್ ತೋಚುತ್ತೆ ಹಂಗ್ ಬರ್ದಿಕ್ಕಿದ್ದೆ. ಅಪ್ಪ ಮಗ ಇಬ್ರು ಬಂದ್ಬಿಟ್ಟು ಆ ಚೀಟಿ ನೋಡಿ, ಅಯ್ಯೋ ಈ ಕನ್ನಡ ಎಲ್ಲಿ ಕಳ್ತಿದ್ದೆ ನೀನು, ಅಂಗಡಿಯವ್ನಿಗೆ ತಗೊಂಡೋಗಿ ಕೊಟ್ಬಿಟ್ರೆ ಅವನಿಗೆ ಯಾರ ತರ ಇದನ್ ಬರ್ದಿರೋದು ಅಂತ ಕೇಳ್ತಾರೆ, ನಾನು ಏನ್ ಹೇಳೋಣ? ನನ್ಗೆ ಇದಾಗುತ್ತೆ ಅಂತ ನಕ್ಕು ಇಕ್ತಿದ್ರು ಇಬ್ರು, ಅಪ್ಪ ಮಗ ಇಬ್ರು. ಏನೋ ನನಗೆ ಬಂದಂಗೆ ಬರ್ದಿದ್ದೀನಿ ಬಿಡ್ರಿ, ಅದಕ್ಕೆ ಯಾಕೆ ಹಂಗ ನಗ್ತೀರಾ ಅಂತ ಮಾಡಿದೆ. ಅವರು ನಿಮ್ ಜೊತೆ ಸೇರಿ ಒಂದೇ ಜೊತೆ ಇಬ್ರು ಜೊತೆಲಿ ನೋಡಿದ ಒಂದು ಸಿನಿಮಾ ಯಾವ್ದಾದ್ರು ಜ್ಞಾಪಕ ಇದೆಯಾ? ಸಿನಿಮಾ ಬಬ್ರುವಾಹನ ಸಿನಿಮಾ ಕರ್ಕೊಂಡು ಹೋಗಿದ್ದು ಮದುವೆ ವಸ್ತ್ರಲ್ಲಿ. ಯಾವ ಹೀರೋ ತುಂಬಾ ಇಷ್ಟ ಆಗ್ತಾ ಇದ್ರು ಅವ್ರಿಗೆ? ನಮ್ಮ ಮನೆಯವ್ರಿಗೆ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ. ಹಂಗೆ ಬಲಗೈ ಎಡಗೈಗೆ ಇದನ್ನ ಬಳೆ ಹಾಕೊಂಡಿದ್ರು. ವಿಷ್ಣುವರ್ಧನ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಮಕ್ಕಳನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋರು ಪಾಪ. ಪೂಜೆ ಎಲ್ಲ ಹಿಂಗೆ ಅವರು ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ನಾನು. ಪೂಜೆ ಕೂತ್ಕೊಂಡ್ಬಿಟ್ರಂತೂ ಅಯ್ಯೋ ಶಿವನೇ ಭಕ್ತನ ಕೂತ್ಬಿಟ್ಟಿದ್ದಾನೇನೋ ನಂಗೆ ಮಾಡೋರು ಪೂಜೆನ. ಅಷ್ಟು ಒಳ್ಳೆ ವ್ಯಕ್ತಿ ಅವರು. ಎಲ್ರಿಗೂ ಅಷ್ಟೇ ಗೌರವ ಕೊಡೋರು. ಅವರೆಲ್ಲರನ್ನೂ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಬರಬಾರ್ದಾಯ್ತು ಸರ್, ನೀವೇನಾದರೂ ಲೆಕ್ಚರರ್ ಪ್ರಿನ್ಸಿಪಲ್ ಆಗಬೇಕಾಯ್ತು ಅಂತ ಹೇಳೋರಂತೆ. ಮತ್ತೆ ಹೇಳ್ತಾರೆ ಅಂತ ಹೇಳೋರು. ಅವ್ರ ವೃತ್ತಿನ ಅವರು ಇಷ್ಟಪಡ್ತಾ ಇದ್ರ? ಇಷ್ಟಪಡ್ತಾ ಇದ್ರು ಪಾಪ, ತುಂಬಾ ಇಷ್ಟಪಡ್ತಾ ಇದ್ರು. ಮತ್ತೆ ಅವ್ರಿಗೆ ಯಾವ ಬಣ್ಣ ಇಷ್ಟ ಅಂತ ಏನಾದ್ರು ಗೊತ್ತಾ? ಬಣ್ಣ ಅಂತ ಏನು ಗೊತ್ತಿಲ್ಲ, ಒಟ್ಟಿನಾಗೆ ಎಲ್ಲ ಬಣ್ಣನೂ ಇಷ್ಟಪಡೋರು. ಮೋಸ್ಟ್ಲಿ ಅವ್ರಿಗೆ ಇಷ್ಟಪಡ್ತಿದ್ದು ಕಾಕಿ ಬಣ್ಣ ಅನ್ಸುತ್ತೆ, ಯಾಕಂದ್ರೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಲ್ಲ ಅಲ್ವಾ? ಓಕೆ. ಇನ್ನೂ ಒಂದಷ್ಟು ವಿಷಯಗಳು ಯಾವ್ದಾದ್ರು ಇದ್ರೆ ಹಂಚ್ಕೊಳ್ಳಿ ಅಮ್ಮ ನಮ್ಮ ಜೊತೆ. ನಮ್ಮ ಅಣ್ಣ ಯಾವಾಗಾರ ಬಂದರೆ ಒಂದ್ಸರಿ ಕಳಿಸ್ರಿ ಶಿವಮೂರ್ತಿ ಅಂದರೆ, ಅವರು ಅಯ್ಯೋ ಇಲ್ಲ ಸರ್ ಇವಾಗ ಕಳ್ಸೋಕ್ಕಾಗಲ್ಲ. ಆಮೇಲೆ ಇನ್ನೊಂದ್ಸರಿ ನನ್ನ ಹತ್ರ ಬಂದ್ಬಿಟ್ಟು, ಅಯ್ಯೋ ನಿಮ್ಮ ಅಣ್ಣ ಅಕಸ್ಮಾತ್ ಜಗಳಕ್ಕೆ ಬಂದ್ಬಿಡ್ತಾರೆ, ಬಬ್ರುವಾಹನ ನಿಮ್ಮ ಅಣ್ಣ ತಾಡ್ಕೊಳ್ಳೋರು ದೊಡ್ಡಣ್ಣನ. ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದರು ಮೈದಿರ ಹತ್ರನೂ. ಅವರು ಅಷ್ಟೇ ಇಷ್ಟಪಡೋರು, ಇವರು ಅಷ್ಟೇ ಇಷ್ಟಪಡೋರು. ಚೆನ್ನಾಗಿದ್ರು ಮಾವ ಬಾಮ, ಇದಕ್ಕಿಂತ ಸ್ನೇಹಿತರ ಥರ ಇದ್ರು ಚೆನ್ನಾಗಿ. ಓಕೆ ಗೆಳೆಯರೆ,
ಅಮ್ಮನ ಜೊತೆ ಈ ಒಂದು ಸಂವಾದನ ಚೆನ್ನಾಗಿತ್ತಾ, ಹೆಂಗಿತ್ತು ಆ ವಿಷಯನ ನೀವು ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.